ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ ನಡೆಸಿದೆ. 1 ವರ್ಷದಲ್ಲಿ ಸಿಕ್ಕಾಕೊಂಡ ವೈದ್ಯರ ಸಂಖ್ಯೆ ಕೇಳಿದ್ರೆ ನೀವು ಬೆಚ್ಚ ಬೀಳೋದಂತೂ ಗ್ಯಾರಂಟಿ. ಹಾಗಾದ್ರೆ ರಾಜ್ಯದಲ್ಲಿ ಎಷ್ಟು ಜನ ಫೇಕ್ ಡಾಕ್ಟರ್ಸ್ ಇದ್ದಾರೆ? ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ. ಒಂದೇ ವರ್ಷದಲ್ಲಿ 958 ಫೇಕ್ ಡಾಕ್ಟರ್ಸ್ ಪತ್ತೆ. ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ಗೆ ಕ್ವಾಕ್ಗಳು ಶಾಕ್. ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತಿದೆ. ಆದ್ರೆ ಆ ವೈದ್ಯ ವೃತ್ತಿಗೆ ಕೆಲ ಸೋಕಾಲ್ಡ್ ನಕಲಿ ಡಾಕ್ಟರ್ಗಳು ಕಳಂಕ ತರುತ್ತಿದ್ದಾರೆ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದ್ದು, ನಕಲಿ ವೈದ್ಯರ ವಿರುದ್ಧ ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ ನಡೆಸಿದೆ. ಹೌದು, ಕೇವಲ 1 ವರ್ಷದಲ್ಲಿ ರಾಜ್ಯದಲ್ಲಿ 958 ನಕಲಿ ವೈದ್ಯರನ್ನ ಆರೋಗ್ಯ ಇಲಾಖೆ ಪತ್ತೆ ಮಾಡಿದೆ. ಅದರಲ್ಲಿ ಅತಿ ಹೆಚ್ಚು ನಕಲಿ ವೈದ್ಯರು ಬೀದರ್ನಲ್ಲಿದ್ದಾರೆ. ಒಂದೇ ವರ್ಷದಲ್ಲಿ 213 ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ. ಇನ್ನು 958 ನಕಲಿ ವೈದ್ಯರ ಪೈಕಿ 442 ನಕಲಿ ವೈದ್ಯರಿಗೆ ಆರೋಗ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಹಾಗೂ ಕಾನೂನಿನ ಅಡಿಯಲ್ಲಿ 67 ಜನರ ವಿರುದ್ಧ ಕೇಸ್ ದಾಖಲಿಸಿದೆ. ಜೊತೆಗೆ 89 ಜನ ವೈದ್ಯರಿಗೆ ಆರೋಗ್ಯ ಇಲಾಖೆ ದಂಡ ಹಾಕಿದೆ. ಸ್ಟೇಷನ್ ಅಥಾರಿಟಿ ಅಂತ ಡಿಸಿ ಚೇರ್ಮನ್ಶಿಪ್ ಇರುತ್ತೆ. ಡಿಸಿ ಅವರು ನಮ್ಮ DH ಟೀಮ್ ಜೊತೆ ಸೇರಿಕೊಂಡು ಕೇಸನ್ನು ಹಾಕ್ತಾರೆ. ಈ ಕೇಸ್ಗಳಲ್ಲಿ ಸುಮಾರು ಈಗಿನ ಮಾಹಿತಿ ಪ್ರಕಾರ 958 ಕೇಸ್ಗಳಿದ್ದಾವೆ. ಅದರಲ್ಲಿ ಮೇಜರ್ ಬಂದು ನಮ್ಮ ಬೀದರಲ್ಲಿ, ಕೋಲಾರದಲ್ಲಿದೆ. ಅಲ್ಲಿ ಏನಕ್ಕೆ ಇಲ್ಲಿ ಜಾಸ್ತಿ ಇದೆ ಅಂದರೆ, ಪಕ್ಕದ ರಾಜ್ಯದಿಂದ ಬಂದ್ಬಿಟ್ಟು ಬೆಳಗ್ಗಿಂದ ಸಂಜೆ ತನಕ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆ ಕಡೆ ಓಡೋಗುವಂಥವ್ರು ತುಂಬ ಜನ ಇರ್ತಾರೆ. ಈ ಕ್ರಾಸ್ ಬಾರ್ಡ್ರಿಂಗ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಎಜುಕೇಟೆಡ್ ಇಲ್ಲೆಲ್ಲ ಬೆಂಗಳೂರೆಲ್ಲ ಅದೆಲ್ಲ ತುಂಬ ಕಡಿಮೆ ಇದೆ, 20-30 ಇರ್ತಾರೆ. ಅಲ್ಲಾದರೆ 100-200 ಈ ಇದರಲ್ಲಿ ರೇಂಜಲ್ಲಿ ಇರ್ತಾರೆ. ಇನ್ನು ಅತಿ ಹೆಚ್ಚು ನಕಲಿ ವೈದ್ಯರು ಪತ್ತೆಯಾದ ಜಿಲ್ಲೆಗಳ ವಿವರ ನೋಡೋದಾದ್ರೆ, ಬೀದರ್ನಲ್ಲಿ 213, ಕೋಲಾರದಲ್ಲಿ 115, ತುಮಕೂರು 109, ವಿಜಯನಗರ 81, ಕಲಬುರಗಿ 64 ಜನ ಫೇಕ್ ಡಾಕ್ಟರ್ಸ್ ಪತ್ತೆಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ನಕಲಿ ವೈದ್ಯರಿಗೆ ಕಾನೂನಿನ ಅಡಿಯಲ್ಲಿ 1 ಲಕ್ಷದವರೆಗೂ ದಂಡ ಹಾಗೂ 3 ವರ್ಷದವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿಸಬಹುದು. ಕೆಲ ಸಮಯದಲ್ಲಿ ಈ ಶಿಕ್ಷೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ. ಅವರಿಗೆ ಸೀಸ್ ಮಾಡಿ DC ಕೋರ್ಟ್ ಇರುತ್ತೆ. DC ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ, ಜುಡಿಷಿಯಲ್ ಕೋರ್ಟಿಗೆ ಕೊಡೋದು ಆಗ್ತದೆ. 1 ಲಕ್ಷದ ತನಕ ಫೈನ್ ಇದೆ, 3 ವರ್ಷದ ತನಕ ಜೈಲಿರಲ್ಲ. ಈ ರೀತಿ ಅದನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ರೈತರನ್ನು ಮಾಡ್ತೀವಿ. ಅಪ್ ಟು 1 ಲ್ಯಾಕ್ ಅಂತ ಫೈನ್ ಇರುತ್ತೆ, ಅಥವಾ 3 ವರ್ಷದ ತನಕ ಜೈಲು ಶಿಕ್ಷೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಫೇಕ್ ಡಾಕ್ಟರ್ಗಳ ವಿರುದ್ಧ ಸಮರ ಸಾರಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೈದ್ಯರಿಗೆ ಬಲೆ ಬೀಸಲು ಇಲಾಖೆ ಸಜ್ಜಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.